ಇನ್ನು ಬಳ್ಳಾರಿಯಲ್ಲಿ ಫೈರಿಂಗ್ ಯಾರು ಮಾಡಿದ್ರು ಅನ್ನೋದು ಗೊತ್ತಾಗಬೇಕು. ಸ್ಥಳಕ್ಕೆ ಲಾ ಅಂಡ್ ಆರ್ಡರ್ ಅಂಡ್ ಎಡಿಜಿಪಿಯನ್ನ ಕಳಿಸಿದ್ದೀನಿ. ವರದಿ ಬಂದ ಮೇಲೆ ಎಲ್ಲ ವಿವರಗಳು ಕೂಡ ಗೊತ್ತಾಗುತ್ತೆ. ಘಟನೆಯಲ್ಲಿ ರಾಜಕೀಯ ದುರುದ್ದೇಶ ಕಾಣಿಸ್ತಾ ಇದೆ. ನಮ್ಮ ಸರ್ಕಾರ ಇಂಥದನ್ನೆಲ್ಲ ಸಹಿಸುವುದಿಲ್ಲ. ವರದಿ ಬಂದ ಬಳಿಕ ಕ್ರಮ ತೆಗೆದುಕೊಳ್ತೀವಿ. ಅಲ್ಲಿದ್ದವರ ಗನ್ಗಳನ್ನ ಪೊಲೀಸರಿಗೆ ಆಲ್ರೆಡಿ ಸೀಸ್ ಮಾಡಿದ್ದಾರೆ. ತನಿಖೆ ಬಳಿಕ ಘಟನೆ ಹಿಂದಿರುವ ಸತ್ಯ ಕೂಡ ಬಯಲಾಗುತ್ತೆ ಹಿಂಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಸಹಿಸಲ್ಲ ಇದನ್ನೆಲ್ಲ ಅಂಡ್ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ. ಒಬ್ರು ಸತ್ತಿದ್ದಾರೆ ಅಂತೇಳಿ ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ನಾನು ನಮ್ಮ ADGP ಕಳಿಸಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ADGPನೂ ಕೂಡ ಕಳಿಸಿದ್ದೇನೆ. ಅದು ವರದಿ ಬಂದ ಮೇಲೆ ಎಲ್ಲ ವಿವರಗಳು ಗೊತ್ತಾಗುತ್ತೆ. ಆದರೆ ಈ ರೀತಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಹಾಕುವಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದು ರಾಜಕೀಯದ ದುರುದ್ದೇಶ ಅಂತ ಹೇಳಿ ಕಾಣಿಸುತ್ತೆ. ನಾವು ಇಂಥದ್ದನ್ನೆಲ್ಲ ಸಹಿಸೋದಿಲ್ಲ. ಯಾಕೆಂದರೆ ಒಂದು ವರ್ಗ ಅದು ಸರಿ ಕಾಣಿಸೋದಿಲ್ಲ. ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಬಂದ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಈಗಾಗಲೇ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಫಿಷಿಯೆಂಟ್ ಫೋರ್ಸ್ ಅದೆಲ್ಲ ರಾತ್ರಿನೇ ಕಳಿಸಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಪ್ರಿಕಾಷನ್ರಿಯಾಗಿ ನಮ್ಮ ದಾವಣಗೆರೆ ಐಜಿನೂ ಕೂಡ ಹೋಗೋದಕ್ಕೆ ಹೇಳಿದ್ವಿ. ರಾತ್ರಿನೇ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿದ್ದಾರೆ. ಮಾಹಿತಿ ಬರಬೇಕು. ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಇದರಲ್ಲಿ ಕ್ಯಾಮರಾದಲ್ಲಿ ಅದರೆಲ್ಲ ಕಂಡಿದ್ದಾರೆ, ಅವ್ರನ್ನೆಲ್ಲ ತೊಗೊಂಡು FIR ಮಾಡಿದ್ದಾರೆ. ಆದರೆ ಸಂಪೂರ್ಣವಾಗಿ ತನಿಖೆ ಒಬ್ಬರು ಸತ್ತಿದ್ದಾರೆ ಅಂತೇಳಿ